ಸುತ್ತ ಮೊದಲ 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 ಜವರಿ ಮನಕ ಬಂದ ಬಾಹುಂಬೆ ಗಟ್ಟ ಮೊದಲ ಜವರಿ ಮನಕ ಬಂದ ಬಾಹುಂಬೆ ಗಟ್ಟ ಸವಾಲಂದ ನಿನ್ನ ಮ್ಯಾಲ ಸಾಗಿರಲಿ ಸವಾಲಂದ ನಿನ್ನ ಮ್ಯಾಲ ಸಾಗಿರಲಿ ಸವಲಂದು ನಿನ್ನ ಮ್ಯಾಲ ಸವಲಂದು ನಿನ್ನ ಮ್ಯಾಲ ಸಾಗಿರಲಿ ಸವಾಲಂದ ನಿನ್ನ ಮ್ಯಾಲ ಸಾಗಿರಲಿ 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 गज फूल तर माते मामली क्यों नाचिए क्यों नाचिए क्यों नाचिए क्यों नाचिए तोयरी जोड़ी माये कलो छोरी क्यों नाचिए ಬರ್ತಾಳ ನೋಡ ಹಸ್ಕುಲ ಬೆಟ್ಟ ಸಂಜಾಗ ನಿಂತ ಮಗಳ ಬಟ್ಟ ಕಳ್ಕೊಂಡು ನಿಮ್ಮವನ ಪೂರ ಕಳ್ಕೊಂಡಿ ನೀನ್ ಬಿಳಿಕಿಂಡಿ ಮತ್ತ್ಯಾಕವ್ವ ಇವ್ರ ಕೈ ಹಿಡ್ಕೊಂಡಿ ಯಾಕಲ್ಲೇ ಮತ್ತ್ಯಾಕೆ ಇವ್ರ ಹಿಂದ ಬರಕೊಂಡಿ ಯಾಕ ಮಕ್ಳ ಹೆಂಗೈತಿ ನಿಮ್ಗ ಮಾವ ನಾ ಏನ್ ಕೈ ಹಿಡಿದಿಲ್ಲ ಮಾವ ಮೊದಲ ಅವನ ಕೈ ಹಿಡ್ದಾನ ಯಾಕವ್ವ ಹೇಳುವಾಗ ಇವ್ರ ಮಾರಿ ಯಾಕ ಹಿಂಗ ನೋಡಕೊಂತಿ ನಾ ಏನು ಮಾಡ್ಲಿ ಯಪ್ಪ ಅವ್ರನ್ನೆಲ್ಲ ಗುದ್ದಿ 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 ತೆಗಿತಾರಂತ ಯಪ್ಪ ನಮ್ಮ ಮನೆ ಬೆಳ್ಕಂಡಿ ಹೌದಿಲ್ಲ ಜರ್ಕೊಂಡಿ ಮಾವ ನೀ ಬರೇ ಕೊಡಿ ಹತ್ತಿದ್ದಕ್ಕ ಬ್ಯಾನ್ ಆತ ಮಾವ ನೀ ಕರಿಕೊಂಡಿ ಏನ್ ಬಂಡ್ರದಿರ್ಲಿ ಬಂಡ್ರ ಹೌದು ಮಾವ ನಾವು ಬಂಡ್ರ ಆಗ ನಿಂತಾಗ ನಿಮ್ ಮಗಳು ಸತ್ತಾಳ ಮಾವ ಏ ಮಾವ ಅಂದ್ರೆ ನೀವು ಮಾರಿಗಿತ್ತ ಹೊಡಿತೀರಿ ಮಕ್ಳ ನಾನ್ ಯಾರ ಈ ಊರಿನ ಈ ಊರ ಬದ್ರಗೌಡ ಬಂಟ ಹಣ್ಣಿ ಕಾಸಿನ ಕಂಠ ಯಪ್ಪ ನೀವು ಹೊಡೆದ್ ಮುಳ್ಗಾಡು ನಮ್ಮ ಕಾಲ್ ಕುಂಟ ಕೇಳ್ರಿ ನನಗ ಅದಾವು ಎಕರೆಗ 198 ಹೊಲ ಮತ್ತ ನನ್ನ ಅದಾವ 10 ಬರುವ ಕಾರುಗಳು 8 ಮತ್ತ ನನ್ನ ಅದಾವ ಹೆಂಡ್ರುಗಳು 108 ಯಪ್ಪ ಅವನ ಹೇಳ್ಬೇಡ ಮೊನ್ನೆ ಹೇಳಿದಿ 25 ಅದಾವಂತ ಈಗ 125 ಆಗಿರ್ಬೇಕ ವಯಸ್ಸಿನ ಮಗಳಿಗೆ ತಿರ್ಗಿಸ್ಬೇಡ ಮಾವ ಮುದುಕ ಮುದುವ ಅನ್ಬೇಡ್ಲಿ ಮಾತಿನಾಗ ನಿಗಾ ಇರ್ಲಿ ಅಂಜಿಕೆ ಇಲ್ಲದ ಯಾವ ನನ್ನ ಮಗಳ ಕೈ ಹಿಡ್ದವ ನಾನಲ್ಲೋ ಮಾವ ಮೊದಲ ಇವನ ಕೈ ಹಿಡ್ದಾನ ಅಂದಲ್ಲೇ ನಾ ತಗಸ್ತಿಲ್ಲ ಮಕ್ಕಳ ನಿಮ್ಮ ನೌಕರಿನ ಇನ್ನು ಈ ಊರಿನ ಚಕ್ರಿ ನನ್ನ ಮಗಳು ಮಾಡ್ತಾಳ ಚಿನ್ನು ನಡಿಯವ ಇನ್ನು ಹೋಗೋಣ ಬಾ ಪಪ್ಪ ಹೋಗೋಣ ತಡಿಯೋ ಮಾವ ತಡಿ ಸ್ವಲ್ಪ ಇನ್ನ ಸ್ವಲ್ಪ ಚಾನ್ಸ್ ಬೇಡಪ್ಪ ನೀವು ಚಾನ್ಸ್ ಕೊಟ್ಟ ಮಾವನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೋಸ ಏನ ಬೆಳೆಸಿದಿನಿ ಕಟ ಮಸ್ತ ನೋಡಿಯಗೆ ಸುಸ್ತ ಎಬಸಲಿನ ಬ್ಯಾಟ ಏ ಮಾವ ಮಾವನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೋಸ ಮಾವನಿನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿತ್ತು ಸಣ್ಣ ಕೋಸ ಏನ ಬೆಳೆಸಿದಿನಿ ಕಟ ಮಸ್ತ ನೋಡುವಾಗ ಸುಸ್ತ ಎಬಸಲಿನ ಬ್ಯಾಟ ನೋಡುವಾಗ ಸುಸ್ತ
ಸಿಕ್ಕ ಸ್ವಂತ ಐತಿ ಸ್ವಂತ ಕೂಟ ಚೆಕ್ಕ ಐತಿ ಹೃದಯ ಸಿಕ್ಕ ಮೊದಲ ನೋಟದಲ್ಲಿ ಹೌದಯ್ಯ ಮಾಡಿ ಮನಸ ಕತ್ತಾಳು ನನ್ನ ಗೆದ್ದಾಳು ಮನಸ ಕತ್ತಾಳು ನನ್ನ ಗೆದ್ದಾಳು ನಿನ್ನೆಯ ರಾತ್ರಿಯ ದಿವಸ ನಾ ಕಂಡೆ ಒಂದ ಕನಸ ಕನಸಿನ ಒಳಗ ಬಂದ ಮುತ್ತಿನ ಬಳಿ ಸುರಿಸಾಳ ನಿನ್ನೆಯ ರಾತ್ರಿಯ ದಿವಸ ನಾ ಕಂಡೆ ಒಂದ ಕನಸ ಕನಸಿನ ಒಳಗ ಬಂದ ಮುತ್ತಿನ ಬಳಿ ಸುರಿಸಾಳ ಮಾವಾಯಿತು ಬಾರಿ ಪೀಸ ಮನಸ ಮಾಡಿನಿ ನಾನು ಮತ್ತ ಮಾವಾಯಿತಿ ಬಾರಿ ಪೀಸ ಮನಸ ಮಾಡಿನಿ ನಾನು ಪ್ರೇಮವ ಅವಳಕ್ಕಾಗಲೇ ಕಾಹುನಿ ಬಂದದ್ದು ನೀಲಿ ಬಾಣಿಂದ ನನಗಾಗಿ ಬಂದ ಪ್ರೇಮದ ಸುರಿಯೋ ಪ್ರೇಮದ ಸುರಿಯೋ ಅವನಿನ ಮಗಳಕ್ಕೆ ಬಾರಿ ಪೀಸ ನೋಡಕ ಬಂದಿತ್ತು ಸಣ್ಣ ದೋಸ ಏನ ಬೆಳೆಸಿದಿನಿ ಕಟಮಸ್ತ ನೋಡಿಯದೆ ಸುಸ್ತ ನೋಡಿಯದೆ ಸುಸ್ತ ಯವ್ವ ಈ ಮಕ್ಕಳೇ ಬಿಟ್ರೆ ಬೆಳತನ ಹೊಡ್ಕೊಂತಿರ್ತಾರ. ನಡಿ ಮನೆಗೆ ಹೋಗೋ ನಡಿ. ಸಾಕಪ್ಪ ಬಿಡಂಗಿಲ್ಲ ನೀವು ಕಿಂಡಿ ಕಡ ನಿನ್ ಮಗಳ ಜೋಡಿ ನೀನು ಮಾಡಿದಲ್ಲಪ್ಪ ಡ್ಯಾನ್ಸ್ ಮಾಂತ್ಯ ಈ ಮುದಕ್ಕೆ ಬೆಕ್ಕಿದಾಗ ಅದಲ್ಲಿ ಅಲ್ಲಿ ಹೋಗಿ ನಿಮ್ಮ ನೌಕರಿ ಬಗ್ಗೆ ವಿಚಾರ ಮಾಡಿದ್ರೆ ಸಾಹೇಬ್ ಹತ್ರ ಹೋಗಿ ನಡಿ ನಡಿ ಹೋಗೋ ನಡಿ. ಆಸಬಾಡಾಡಿ ಹಕ್ಕಿಗೆ ಕಾಳ ತಗುಳೆ ತಗುಳೆ ನನ್ನ ತಗುಳೆ ಸೂರ ಸಂಗೊಳ್ಳಿ ರಾಯಣ್ಣನ ಆರ್ಭಟಕ್ಕೆ ನಡೆದಿತು ಆ ಬ್ರಿಟಿಷರ ಸೈನ್ಯ. ವೀರ ಸಿಂಧೂರ ಲಕ್ಷ್ಮಣನ ಆರ್ಭಟಕ್ಕೆ ನಡೆದಿತು ಆ ಪೊಲೀಸ್ ಪಾಟೀಲ್ ಸಿದ್ದನಗೌಡನ ಸೈನ್ಯ. ಆದರೆ ಈಗ ಈ ಸಿದ್ದನಗೌಡನ ಆರ್ಭಟಕ್ಕೆ ನಡುಗೆ ನೆಲ ಕಚ್ಚಿತು ಆ ನಾಗೇಶ್ ಬಲರಾಮನ ಸೈನ್ಯ. ಅಂತಹ ಹೋರಾಟದ ಮಧ್ಯದಲ್ಲಿ ನನ್ನನ್ನು ಮೋಸದಿಂದ ಅರೆಸ್ಟ್ ಮಾಡಿಸಿ ಕಳಿಸಿದರು. ಕೇವಲ 30 ನಿಮಿಷದಲ್ಲಿ ಬಿಡುಗಡೆಯಾಗಿ ಬಂದರು ಈ ಸಿದ್ದನಗೌಡ. ರಾಮಲಿಂಗ, ನೀನು ಎಷ್ಟೇ ಎತ್ತರದಿಂದ ನಿನ್ನ ತಮ್ಮಂದಿರನ್ನು ಬೆಳೆಸಿದರು, ಕೊನೆ ಬಂದಿನ ಅವನನ್ನು ಹಿಡಿತಡಿಸಿ ಅವನನ್ನು ಕಟ್ಟಿ ಹಾಕಿ ಅವನ ಕೈ ಕಾಲುಗಳನ್ನು ಮುರಿಸಿದ ಹೋದರೆ
ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡರೇ ಅಲ್ಲ. ಕರಿಯಾ ಲೇ ಕರಿಯಾ, ಮತ್ತೆ ಎದ್ದು ಬಂದು ಅದಾವ ಹೊಸ ದಿಗಂತಕ್ಕೆ ಕಾಲಿಟ್ಟಿರುವಿರಿ ನೀವು. ಹೌದು, ಆ ಕಾಳಿಂಗನ ಏಕೆ ಮೌನವಾಗಿದ್ದಾನೆ? ಆ ಕಾಳಿಂಗ ಮೌನವಿಲ್ಲ, ಗೌಡರ ಮರ್ಯಾದೆ ಎಂಬ ಮಾಲಿನಲ್ಲಿ ಬಳುತ್ತಿದ್ದಾರಲ್ಲ ಎಂದು ನಸು ನಗುತ್ತಿದ್ದಾನೆ. ಹಂಗಂದ್ರೆ ಅವ್ನ ಖುಷಿಗೊಂದು ಮಾಡ್ರಿಪ್ಪ ಏರ್ಪಾಡ್ ಪಾರ್ಟಿನ. ಕರಿಯ, ಇದಕ್ಕೆ ಮೊದಲು ನಿನಗೆ ಹೇಳಿದ್ದೀನಲ್ಲ, ಏನು ಮಾಡಿದೆ? ಆ ಕೆಲಸ ಈ ಒನ್ ಸೆಟ್ ರೆಡಿ ಮಾಡಿದ್ದಾರೆ. ಎಲ್ಲ ಡ್ರಿಂಕ್ಸ್ ಬಾಟಲ್ ಗ್ಲಾಸ್ ರೆಡಿ ಮಾಡಿ ಕರೀಸೋ ಬ್ಯೂಟಿ ಕ್ವೀನ್ ಅನ್ನ. ಆ ಬ್ಯೂಟಿ ಗರ್ಲ್ ರೆಡಿ ಆಗಿದ್ದೆಯಾ? ಹಾ ಬನ್ನಿ. ರೆಡಿ 1 2 3 ಬನ್ನಿ. ಅನ್ಸೆಟ್ಟಿ, ಅವಳ ರೂಪಕ್ಕೆ ತಕ್ಕಂತೆ, ಅವಳ ನೃತ್ಯಕ್ಕೆ ತಕ್ಕಂತೆ ಹಣ ಕೊಟ್ಟು ಕಳಿಸೋ ಅವಳಿಗೆ. ಆಮೇಲೆ ನಾವೀಗ ಸೈಲೆಂಟ್ ಆಗೋಣ. ನೀವು ಬೇಕಾದ್ರೆ ಎಲ್ಲ ಏರ್ಪಾಟ್ ಮಾಡೋಣ. ಹೌದು ಶೆಟ್ರಿ, ಹೌದು. ಆ ಕಾಳಿಂಗನ ಏಕೆ ಮೌನವಾಗಿದ್ದೇನೆ? ನಿನ್ನ ಮೌನದ ಅರ್ಥವೇ ನನಗೆ ತಿಳಿಯುತ್ತಿಲ್ಲ. ಏನು? ಏನಿಲ್ಲ ಗೌಡ್ರಿ, ಮುಂದೆ ಏನೇನು ಆಗುತ್ತೆ ಅಂತ ವಿಚಾರಗ್ರಸ್ತನಾಗಿದ್ದೇನೆ. ಯಾಕೆಂದರೆ ಆ ರಾಮಲಿಂಗನ ತಮ್ಮನೊಬ್ಬ ಪ್ರದೀಪ್ SI ಆಗಿ ನಮ್ಮ ಠಾಣೆಗೆ ಅಧಿಕಾರ ವಹಿಸಿಕೊಂಡು ಬಂದಿದ್ದಾನಂತೆ. ಅದಕ್ಕೆ ಮುಂದೆ ಏನೇನು ಆಗುತ್ತೆ ಅಂತ ವಿಚಾರಿಸುತ್ತಿದ್ದೆ. ಏನು? ಆ ರಾಮಲಿಂಗನ ತಮ್ಮ SI ಆಗಿ ನಮ್ಮ ಠಾಣೆಗೆ ಬಂದಿರುವನೇ? ಹಾಗಾದರೆ ಮುಂಬೈಯಿಂದ ಮದ್ರಾಸಿಗೆ ಮುತ್ತು ರತ್ನ ಬಂಗಾರ ಕಳಿಸುವ ನಮ್ಮ ವ್ಯವಹಾರದ ಗತಿ ಏನು? ಮುಂದಿನ ವಿಚಾರವೇನು? ಅವಸರ ಮಾಡಿದ್ರೆ ಅಪರಾಧ ಆಗುವ ಸಂಭವ ಇದೆ ಗೌಡ್ರಿ. ನಿಧಾನಿಸಿ ಆ ಕೆಲಸ ಮಾಡಿ ಮುಗಿಸೋಣ. ಅದೇನಿಂದ ನೀನು ಹೇಳೋ, ಅದಕ್ಕೇನು ಮಾಡ್ಬೇಕಂತ ನೀನು ಬೇಗನೆ ಹೇಳೋ. ನಾನು ಅದನ್ನು ರೆಡಿ ಮಾಡಿಸ್ತೇನೆ. ಅದಕ್ಕೆ ಇರುವುದು ಒಂದೇ ದಾರಿ. ಹೌದು ಗೌಡ್ರಿ, ಸರಿಯಾಗಿ ಹೇಳುವುದರಲ್ಲಿ ಅರ್ಥವಿದೆ. ಅವನಿಗೆ ಸತ್ಕಾರ ಸಮಾರಂಭ ಇಟ್ಟುಕೊಂಡು ಸಾವಕಾಶ ನಮ್ಮ ಮನೆಗೆ ಗ್ರಹಿಸಿ ಅವನಿಗೆ ಹಣದಾಸೆ ಹಚ್ಚಿ ನಮ್ಮ ಕೈವಶ ಇಟ್ಟುಕೊಂಡು ಆಮೇಲೆ ನಮ್ಮ ಗುರಿಗಳನ್ನು ಸಾಧಿಸೋಣ. ಏನಂತೀರಾ? ಇದು ಗುಡ್ ಐಡಿಯಾ. ನೀನು ಹೇಳಿದಂತೆ ಅವನಿಗೆ ಹಣದ ಆಸೆ ಹಚ್ಚಿ ಕೊನೆಗೆ ಆ ಬಲರಾಮನ ಬೇಟೆಯಾಡೋಣ. ಅಂದಾಗ ಈ ಗೌಡನ ದರ್ಪಕ್ಕೆ ಒಂದು ಬೆಲೆ, ಮಾತಿಗೊಂದು ಕಲೆ. ಆಮೇಲೆ ನಾವು ಎಬ್ಬಿಸುವೆ ಧೂಳನ. ಅಂದಾಗ ಈ ಸೃಷ್ಟಿ ನಮ್ಮ ಮುಷ್ಟಿಯಲ್ಲಿರುತ್ತದೆ. ನಡೆಯಿರಿ, ಒಳಗೆ ಹೋಗೋಣ. ಶಾಂತ, ಸವಿತಾ, ಮಾಮ, ರಾಮಲಿಂಗ ಮಾಮ, ಯಾರಿದ್ದೀರಿ? ಓ ಅಣ್ಣ ಚಿನ್ನು ಈಗ ಬಂದ್ರ? ಹೌದ್ರಿ, ಸೈತಾಕರಿಲ್ಲನ್ರಿ ಮನ್ಯಾಗ? ಅಣ್ಣ ಚಿನ್ನು ಈಗ ಬಂದ್ರ? ಹೌದಕ್ಕ ಈಗ ಬಂದೀವಿ. ಸೈತಕ್ಕ ಇಲ್ಲನ್ರಿ ಮನ್ಯಾಗ? ಇಲ್ಲೇನಿದ್ಯಾ? ಮಾಮ, ಏನಿದೆ ಅಲ್ಲ ಕೈಯಲ್ಲಿ ಈ ಬುತ್ತಿ ರೊಟ್ಟಿ, ಈ ಸೀರೆಯ ಸಂಭ್ರಮ? ಈ ನಿಮ್ಮ ಮಾತಿಗೆ 4 ತಿಂಗಳು ಬಸಿರಪ್ಪ, ಅದಕ್ಕೆ 4ರಾಗ ನಾರಿ ಬುತ್ತಿ ಅಂತ ತಗೊಂಡ್ಬಂದಿವಿ. ಏನು ನಮ್ಮ ಅತ್ತಿಗೆ ಅಮ್ಮ 4 ತಿಂಗಳು ಬಸುರಿ ಅಂದರೆ ಒಂದು ಮಗುವಿನ ತಾಯಿ. ಸಂತೋಷ, ತುಂಬಾ ಸಂತೋಷ. ಅಣ್ಣ ಬಂದೇನಪ್ಪ. ನೀನು ಅಪ್ಪ ಆಗ್ತಿದ್ಯಲ್ಲೋ, ಈಗ ಪಾರ್ಟಿ ಕೊಡ್ಬೇಕು ನೀನು. ಹೌದೇ? ನನ್ನ ಹೆಂಡತಿ ಗರ್ಭವತಿ, ನಾನು ಅಪ್ಪ ಆಗುತ್ತಿದ್ದೇನೆ.
ಅದು ಹೆಂಗ್ರು ನಾನು ಅಪ್ಪ ಆಗಿದ್ದು ನಿಮಗೆಲ್ಲ ಈ ಹೆಂಗ್ ಗೊತ್ತಾಯಿತು? ಏನಣ್ಣ ನೀನು ಈ ಬೈಕೆ ಬುತ್ತಿ ನೋಡಿದ್ರೆ ಗೊತ್ತಾಗುದಿಲ್ವಾ? ಅದಕ್ಕಮ್ಮ ನೀನಾದ್ರು ಹೇಳಮ್ಮ ಈ ಅಣ್ಣನಿಗೆ. ನಿಮ್ಮ ಗಂಡ್ಮಕ್ಳಿಗೆಲ್ಲ ಈ ಬುತ್ತಿ ಗೊತ್ತಾಗಂಗಿಲ್ಲ. ಮೊದಲು ಒಜ್ಜೆಗೆ ತಳಗರ ಇಳಿಸ್ಕೊರಿ, ನಡ್ರಿ ಒಳ ತಗೊಂಡು ಬುತ್ತಿನ. ಚಿನ್ನು ಬುತ್ತಿ ಕೆಳಗೆ ಇಳಿಸ್ನಿ ನೀನು. ಬಾ ಹೋಗೋಣ ಬರ್ರಿ. ಅಣ್ಣ ಏನಣ್ಣ ನೀನು, ನಾವೆಲ್ಲ ಖುಷಿ ಪಟ್ಟು ಸಂತೋಷವಾಗಿದ್ರಿ, ನೀವು ಯಾಕೆ ಹಿಂಗೆ ನಿಂತಿದ್ದೀರಾ? ಮಾಮ ಏನಿವ್ರ ಕತೆ? ಈಗಂತೂ ಯಾವಾಗ ನೋಡಿದ್ರೆ ಹಿಂಗೆ ಇರ್ತಾರೆ ಇವರು. ಚೊಚ್ಚಲ ಬಸಿರು ಒಬ್ಬರಿಗೊಬ್ಬರಿಗೆ ನಾಚಿಕೆ ಪಡುತ್ತಿದ್ದಾರೆ. ಇರ್ಲಿ ಬಿಡು. ಹಿರಿಯರಾದವರು ಈಗೆಲ್ಲ ನಾಚಿಕೆ ಪಡಬಾರ್ದು. ಹಲೋ ಪ್ರದೀಪ್, ಕಂಗ್ರ್ಯಾಚುಲೇಷನ್ಸ್. ನಿನಗೊಂದು ಸಿಹಿ ಸುದ್ದಿ ಇದೆ. ಅದೇನಂದ್ರೆ ನಮ್ಮ ಅತ್ತಿಗೆ 4 ತಿಂಗಳ ಬಸರಿ ಅಂತೆ. ಹಾ, ಹಿರಿಯಣ್ಣ ತಂದೆ ಆಗ್ತಿದ್ದಾನೆ. ಹೌದು, ನಾವಿಬ್ರು ಆ ಮಗುವಿಗೆ ಚಿಕ್ಕಪ್ಪಗಳಾಗ್ತಿದ್ವಿ. ಹಾ, ಬೇಗ ಬಂದ್ಬಿಡು. ಮಾಮನು ಇಲ್ಲೇ ಇದ್ದಾನೆ. ಹಾ ಹೌದು, ಸೀಮಂತ ಕಾರಣನು ಇಲ್ಲೇ ಕಲ್ಯಾಣ ಮಂಟಪದಲ್ಲಿ ಡಾಮ್ ಡೂಮ್ ಅಂತ ಭರ್ಜರಿಯಾಗಿ ಮಾಡ್ಬಿಡೋಣ. ಹಾ, ಬೇಗ ಬಂದ್ಬಿಡು. ಏನು ತಮ್ಮ ಇದು? ಸುದ್ದಿ ಮೇಲೆ ಸುದ್ದಿ ತಿಳಿಸಿಬಿಟ್ಟಿಯಾ? ಈ ನಿಮ್ಮ ಅತ್ತಿಗೆ ಬಸ್ರಿ ಅಂದ್ರ ಎಷ್ಟು ಸಂತೋಷ ಆಗತ್ತೈತಪ್ಪ. ನೀನು ಸಂತೋಷವಾಗದೆ ದುಃಖ ಆಗ್ತೈತಾ? ಯಾಕೆಂದ್ರೆ ಇದು ಅತ್ತಿಗೆ ಕೈತುತ್ತು ತಿಂದು ಬೆಳೆದ ದೇಹ. ಅತ್ತಿಗೆ ಕೈತುತ್ತು ಹೆತ್ತವನನ್ನೇ ಮೆರೆಸುತ್ತೆ ಅಂತ ಗಾದೆ ಮಾತಾ ಇದೆ. ಅದು ಇಲ್ಲಿ ಈಗ ನಾನು ಕಲ್ಯಾಣ ಮಂಟಪದ ಬುಕ್ಕಿಂಗ್ ಮಾಡಕ್ ಹೋಗ್ಬೇಕು. ಯಾಕಂದ್ರೆ 4 ತಿಂಗಳಂದ್ರೆ ಕುಣ್ಕೊಂತ ಬಂದ್ಬಿಡ್ತೈತಿ. ಯಾವಾಗ ತಾರೀಖ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ತಮ್ಮ ಅಷ್ಟೊಂದು ಅವಸರದ ತುಲನೆ? ಹೌದಪ್ಪ ಹೌದು. ಕಾರ್ಡ್ ಪ್ರಿಂಟ್ ಮಾಡೋದು, ಸಂತಿ ಮಾಡೋದು, ಮಂದಿ ಮಕ್ಕಳಿಗೆಲ್ಲ ಹೇಳೋದು, ಇವೆಲ್ಲ ಕೆಲಸ ಒಮ್ಮೆಗೆ ಬಂದ್ಬಿಡ್ತವೆ. ಅದಕ್ಕೆ ಈಗ್ಲಿಂದಾನೇ ಸ್ಟಾರ್ಟ್ ಮಾಡ್ಬಿಡ್ಬೇಕು. ನಿಮ್ಮ ಶ್ರೀಮಂತ ಕಾರಣಕ್ಕೆ ನಮ್ಮ ಎಲ್ಲ ಮಂದಿ ಮಕ್ಕಳನ್ನ ಹೇಳಿ ಕಳ್ಸಿದ್ದೇನಪ್ಪ. ಹಾ ಪ್ರವೀಣ, ಇದು ಮಾತಾಡೋದು ಹೌದೇನಪ್ಪ? ಇರ್ಲಿ ಬಿಡು ಮಾಮ. ಈ ಅವರ ಪ್ರೇಮದ ಮಾತು ನಮ್ಮ ಅತ್ತಿಗೆ ಹೀಗೆ ಮಾತಾಡ್ತಾರೆ. ಶಾಂತ ಬಹಳ ದಿವಸಕ್ಕೆ ಬಸುರಿ ಆಗಿದ್ದಾಳೆ. ನನಗೂ ಸಂತೋಷವಾಗುತ್ತಿದೆ. ಅದಕ್ಕಮ್ಮ ನೀನು ಚಿನ್ನನ ಕರ್ಕೊಂಡು ಊಟ ಮಾಡ್ರಿ. ನಾವೊಟ್ಟು ಕಲ್ಯಾಣ ಮಂಟಪದ ಬುಕಿಂಗ್ ಮಾಡಕ್ ಹೋಗ್ಬೇಕು. ಮಾಮ ಬಾ ಮಾಮ, ಹೋಗ್ಬರೋಣ. ಶಾಂತ, ಸ್ವಾಮಿ, ನೀನು ಗರ್ಭವತಿ ಆಗಿದ್ದು ನಿಜಾನ? ಪತಿಯ ಮಾತನ್ನು ಒಮ್ಮೆ ಮೀರಿದ ನೀನು, ಪತಿವರ್ತಿನ ಶಾಲೆಯಲ್ಲಿ ಹೆಸರಾದ ನೀನು ಹೀಗೆ ಮೌನವಾಗಿ ಗಂಡನಿಗೆ ಉತ್ತರಿಸಿದೆ. ಚಿತ್ತ ಪಳಟಳಾಗಿ ಮೂಕ ಸುಮಿತ್ರಾದಿಯಾ ನನ್ನೆದುರು? ಹೇಳು, ನೀನು ಗರ್ಭವತಿಯೇ? ಸ್ವಾಮಿ, ಈ ಭೀಕರ ಪರಿಸ್ಥಿತಿಗೆ ನಾನು ಏನಂತ ಉತ್ತರ ಕೊಡ್ಬೇಕಂತ ನಾನು ಮಾತ್ರ ಒಂದೂ ತಿಳಿತಾ ಇಲ್ಲ ರೀ, ಒಂದೂ ತಿಳಿತಾ ಇಲ್ಲ. ಆದ್ರೆ ಈ ಮೈಮಡ ಯಾವತ್ತೂ ಆಸೆ ಪಟ್ಟಿಲ್ಲ, ಈ ಮೈಮಣ ಒಂದಾಗಿಲ್ಲ. ಆದ್ರೂ ಕೂಡ ನನ್ನ ಪತಿ ಹೀನಳಾಗಿದ್ದೇನೆ ಸ್ವಾಮಿ, ಪತಿ ಹೀನಳಾಗಿದ್ದೇನೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ ಅಂತ ನಿಮ್ಮ ಅಂದರೆ ನೀನು ಗರ್ಭವತಿ ಆಗಿದ್ದು ನಿಜಾನ? ಶಾತ, ಗರತಿ ಮಂಡೋದರಿ ಮನ ಹೊಂದಿದವಳು ನೀನು. ಗರತಿಯ ಶಕ್ತಿ ಪಡೆದುಕೊಂಡವಳು. ಪತಿರತಿ ಸುಖವಿರದಿದ್ದರು ಸದಾ ಹಸನ್ಮುಖನಾಗಿ ನನ್ನೊಂದಿಗೆ ನಗು ನಗುತ್ತಾ ಇರುವ ನೀನು ಇಂದು ನೀನು ಗರ್ಭವತಿಯೇ? ಛೇ, ನಾನು ಇದನ್ನು ಕೇಳಿ ನಗಬೇಕು ಹೊರಬೇಕು ತಿಳಿಯವಲ್ಲದು ಶಾತ, ತಿಳಿಯವಲ್ಲದು.
ಅರ್ಥವಿಲ್ಲದ ಬದುಕಿಗೆ ವ್ಯರ್ಥ ಮಾತನಾಡಿದ್ರೆ ನಾನು ಯಾವ ರೀತಿ ನಿಮಗೆ ಉತ್ತರ ಕೊಡ್ಬೇಕಂತ ನನಗೊಂದು ಗೊತ್ತಾಗ್ತಾ ಇಲ್ಲ ಸ್ವಾಮಿ, ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ನಾನು ಬಸರಿ ಆಗಿದ್ದು ನಿಜ ಸ್ವಾಮಿ, ನಾನು ಬಸರಿ ಆಗಿದ್ದು ನಿಜವಾಗ್ಲೂ ಹೇಳ್ತಾ ಇದ್ದೇನೆ. ನಾನು ಬಸರಿ. ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ ಸ್ವಾಮಿ. ಅಯ್ಯೋ ಶಿವ ಶಿವ, ಎಂತ ಸೂಜಿಗಿದ ಸಂಸಾರ. ಇವಳ ಮಾತನ್ನು ತೀಕ್ಷ್ಣವಾಗಿ ಗಮನಿಸಿದರೆ ನಾನೇ ಹುಚ್ಚನಾಗಿರುವೆನು. ಆದರೂ ಗರ್ಭವತಿ ಎಂದು ಹೇಳಿದರೆ ಏನರ್ಥ? ಒಣಗಿದ ಭೂಮಿ ನೀರಿಗಾಗಿ ಬಾಯಿ ಬಿಟ್ಟಿಲ್ಲ, ನೇಗಿಲ ಹುಡಿ ಕಳೆಯೂ ಹೊಡೆದಿಲ್ಲ, ಉತ್ತರ ಮಳೆಯೂ ಆಗಿಲ್ಲ, ಕುರುಗಿಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆದು ಬೆಳೆಯಾಗಿ ನಿಂತಿದ್ದರೆ ಇದು ಯಾವ ಬೀಜದ ಫಲ ಹೇಳು ಶಾಂತ, ಹೇಳು. ಸ್ವಾಮಿ ನೋಡಿ, ಅದನ್ನೊಂದು ಸಲ ನೀವೇ ಕೇಳಿದ್ದೇ ನಿಜವಾದ್ರೆ ಈ ಜಗತ್ತೇ ಪ್ರಳಯವಾದಂತೆ ಸ್ವಾಮಿ. ತಿರುಗುವ ಕಾಲ ಚಕ್ರ ಕತ್ತರಿಸಿ ಬಿದ್ದಂತಾಗುತ್ತದೆ ಈ ನಿಮ್ಮ ಹೃದಯ ಗಾತ್ರಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀರಿ ಸ್ವಾಮಿ. ಇದನ್ನು ಈ ವಿಷಯ ನಾನು ಹೇಳ್ಬೇಕಾದ್ರೆ ಸ್ವಲ್ಪ ನನಗೆ ಕಾಲ ಅವಕಾಶ ನೀವು ಕೊಡ್ಲೇಬೇಕು ರೀ. ಕಾಲ ಅವಕಾಶ ಕೊಡ್ಲೇಬೇಕು. ಕಾಲಾವಕಾಶ ಕೇಳಿ ಮಾಡಿದ ಕಾರ್ಯವನ್ನು ಮುಚ್ಚಿಕೊಳ್ಳಲು ಇದೊಂದು ತಂತ್ರಧಾರಿಕೆ ಸರಿ ಇದೆ ಶಾಂತ. ನೀನೆಷ್ಟೇ ಸುತ್ತಿ ಬಳಸಿ ಮಾತನಾಡುವುದೇ ಬೇಕಾಗಿತ್ತು. ನಾನು ಅಂದೇ ನಿನಗೆ ಹೇಳಿದೆ, ವಯಸ್ಸಿನ ಹೆಣ್ಣಾದ ನಿನಗೆ ಕಾಮದ ಸೀಮೆ ನಿಲ್ಲಿಸಲು ಆಗುವುದಿಲ್ಲ ಅಂತ. ಸುಖ ಕೂಡದ ಗಂಡನನ್ನು ಕೈ ಬಿಟ್ಟು ಬೇರೊಬ್ಬನು ಮದುವೆಯಾಗಿ ಶಿಶುಗಳ ಜೀವನ ಸಾಗಿಸಿ ಎಂದು ಸಾಕಷ್ಟು ಬಳಿದುಕೊಂಡೆ ಶಾಂತ, ಸಾಕಷ್ಟು ಬಳಿ. ಆದರೆ ನೀನು ನನ್ನ ಮಾತನ್ನು ಕೇಳಲೇ ಇಲ್ಲ ಶಾಂತ, ಕೇಳಲೇ ಇಲ್ಲ. ಆ ಕಾಮವನ್ನು ನಿಯಂತ್ರಿಸಿದಾಗದೆ ಈ ಹೇಸಿ ಕೆಲಸವನ್ನು ಮಾಡಿ ಈ ಓಲೆಕಾರ ರಾಮಲಿಂಗನೇ ಮಾನ ಮರ್ಯಾದೆ ಹಾಳು ಮಾಡಿಬಿಟ್ಟೆಲ್ಲ ಶಾಂತ, ಹಾಳು ಮಾಡಿಬಿಟ್ಟೆ. ನಾನು ಹೇಗೆ ಮುಖ ಎತ್ತಿ ತಿರುಗಲಿ ಊರಲ್ಲಿ? ಸ್ವಾಮಿ, ನನ್ನ ತಪ್ಪನ್ನು ಕ್ಷಮಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸ್ವಾಮಿ, ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಪತಿಗೆ ದ್ರೋಹ ಮಾಡಿ ಅಂತ ವಂಶದಲ್ಲಿ ಹುಟ್ಟಿದ ಹೆಣ್ಣಲ್ಲರಿ ಶಾಂತ ಈ ಸೇಡೆಂಬ ಬಾಣಕ್ಕೆ ಸಿಲುಕಿಸಿ ಈ ನನ್ನ ಶೀಲ ಎಂಬುದು ನುಚ್ಚು ನೂರಾಗಿ ಹೋಯಿತು ರೀ, ನುಚ್ಚು ನೂರಾಗಿ ಹೋಯಿತು. ಶಾಂತ, ಈಗಲಾದರೂ ಹೇಳು ಈ ಮೋಸದ ಸತ್ಯವನ್ನು. ಈ ನಿನ್ನ ಶೀಲಕ್ಕೆ ಕಾರಣರಾದ ಯಾರೇ ಆಗಿರಲಿ, ಆತನ ಶಿರ ಹರಿಯಲು ಶ್ರೀಹರಿ ಸುದರ್ಶನವೇ ಡಾಯಿಸಿ ಬರಲಿ. ಈ ಭೂಮಿ ಬಿರಿದು ನನ್ನನ್ನು ಪಾತಾಳಕ್ಕೆ ಒಯ್ಲಿ. ಅವರ ಎದುರಾಗಿ ನಿಂತು ಆ ಚಾಂಡಲವನ ರುಂಡವನ್ನು ಕಳೆದು ರಕ್ಷಿ ಮಾಡಲಿ ಎದ್ದು ಹಾಕಬಿಡ್ತೀನಿ. ಹೇಳು ಶಾಂತ, ಯಾರವನು? ನಾನು ಆಗ್ಲೇ ಕೇಳಿಕೊಂಡಿದ್ದೇನೆ, ಸ್ವಲ್ಪ ದಿನ ನನಗೆ ಕಾಲ ಅವಕಾಶ ಕೊಡಿ, ಆ ಸಮಯ ಬಂದಾಗ ಖಂಡಿತವಾಗಿ ನಾನು ಹೇಳ್ತೀನಿ ಅಂತ. ನನಗೆ ಕಾಲ ಅವಕಾಶ ಕೊಡಿ ಸ್ವಾಮಿ. ನಿನಗೆ ಬರೀ ಕಾಲಾವಕಾಶ ಚಿಂತೆ ಆದರೆ ನನಗೆ ನನ್ನ ಮಾನ ಮರ್ಯಾದೆ ಚಿಂತೆ ಕಾಡುತ್ತಿದೆ ಶಾಂತ. ಮಾನ ಹೋದ ಕ್ಷಣಕ್ಕೆ ನನ್ನ ರಕ್ತ ಕುದಿಯುತ್ತದೆ, ಕೋಪ ಕೆರಳುತ್ತದೆ, ದುಃಖ ಉಮ್ಮಳಿಸಿ ಬರುತ್ತದೆ. ಆತ ನನ್ನ ತಮ್ಮಂದಿರು ನಮ್ಮತ್ತಿಗೆ ಗರ್ಭವತಿ ಆಗಿದ್ದಾಳೆ, ನಮ್ಮಣ್ಣ ತಂದೆ ಆಗುತ್ತಿದ್ದಾನೆ, ನಾವು ಚಿಕ್ಕ ಮಗಳಾಗುತ್ತಿದ್ದೇವೆ ಎಂದು ಖುಷಿ ಪಡುತ್ತಿದ್ದಾರೆ. ಅಯ್ಯೋ ದೇವರೇ, ಈಗ ನಾನೇನು ಮಾಡಲಿ? ಈ ರಾಮಲಿಂಗನ ಹೆಂಡತಿ ಪರಪುರುಷರಿಂದ ಗರ್ಭ ಧರಿಸಿದ್ದಾಳಂದರೆ ಎಲ್ಲಿಗೆ ಹೋಯಿತು ಈ ದಳಪತಿಯ ಮಾನ ಮರ್ಯಾದೆ? ಸ್ವಾಮಿ, ಈಗ ಗಾಯದ ಮೇಲೆ ಗಾಯ ಹಾಕಿ
ಅದಕ್ಕೆ ಬರೆಯದಂತೆ ನನಗೆ ಮಾತಾಡ್ಬೇಡಿ ಸ್ವಾಮಿ, ನನಗೆ ಮಾತಾಡ್ಬೇಡಿ. ಅದು ನಿನ್ನ ತಪ್ಪಲ್ಲ ಶಾಖ, ಅದು ನನ್ನ ತಪ್ಪು. ತಿಂಡಿ ಬಿಟ್ಟಾಗ ದನಗಳು ಮೈ ತಿಕ್ಕದೆ ಹೋದರೆ ಅದು ಸಿಕ್ಕ ಬಂಡುಗಳಿಗೆ ಮೈಯನ್ನು ತಿಕ್ಕಿ ತಿಂಡಿ ತೀರಿಸಿಕೊಳ್ಳುತ್ತದೆ. ಇದರಂತೆ ಆಗಿದೆ ಇದರ ಕತೆ. ಅಣ್ಣ, ಏನಿದೆಲ್ಲ ನಿಮ್ಮ ಕಣ್ಣೀರು? ಈಗ ನಮ್ಮೆಲ್ಲರಿಗೂ ಖುಷಿಯಾದಾಗ ನೀವೇನು ಯೋಚನೆ ಮಾಡ್ತೀರಿ? ಅದು ಹಾಗೇನಿಲ್ಲ ತಮ್ಮ, ಬೇಕಾದ್ರೆ ನೀನೇ ನಿಮ್ಮ ಅತ್ತಿಗೆನು ಕೇಳಲ್ಲ. ಏನಪ್ಪ ನೀನು? ಪಾಪ ಬರುತ್ತೇನೆಂದ್ರೆ ಅತ್ತಿಗೆ ತಾಯಿ ಆಗ್ತಿದ್ದಾಳಂತೆ, ನಾವು ಚಿಕ್ಕಪ್ಪ ಆಗ್ತೀವಿ ಅಂದ್ರೆ ನಮಗೆಲ್ಲ ಖುಷಿ ಆಗಿದೆ. ನಿಮಗೇನಾಗಿದೆ? ಅದು ಹಾಗೇನಿಲ್ಲ ತಮ್ಮ, ಬೇಕಾದ್ರೆ ನಿಮ್ಮ ಅತ್ತಿಗೆ ನೀನೇ ಕೇಳಲ್ಲ. ಸಂತೋಷ ಸಮಯದಲ್ಲಿ ಇವೆಲ್ಲ ಕೇಳಕ್ಕಾಗಲ್ಲ. ಏನತ್ತಿಗೆ, ನಿಮಗಾದ್ರೂ ಬುದ್ಧಿ ಬೇಡವೇ? ಬರ್ರಿ ಬರ್ರಿ ಹೋಗೋಣ. ಜಾಗ್ರತೆಗೆ ಖಾವಿ ಬೇಕು, ಪ್ರಜೆಗಳ ರಕ್ಷಣೆ ಜಾಗ್ರತೆಗೆ ಖಾದಿ ಬೇಕು, ಕಾನೂನು ಸುವ್ಯವಸ್ಥೆ ಜಾಗ್ರತೆಗೆ ಈ ಖಾಕಿ ಬೇಕು. ಇದರಲ್ಲಿ ಖಾದಿ ಎಂಬುದೊಂದು ಶಹರ ಹಳ್ಳಿಗಳ ಮೂಲ ಸೌಕರ್ಯ ಒದಗಿ ಹೋದರೆ ಅಲ್ಲಿ ಅಹಂಕಾರ ನಡೆಯುತ್ತದೆ. ಒಬ್ಬ ಖಾವಿದಾರ ತನ್ನ ಮಾನವ ಧರ್ಮ ಸುಧಾರಿಸಿದ್ರೆ ಅಲ್ಲಿ ಲಿಂಗ ಭೇದ ಕದನ ಪ್ರಾರಂಭವಾಗುತ್ತದೆ. ಈ ಖಾಕಿತನ ಕರ್ತವ್ಯವನ್ನು ಮಾತ್ರ ದಿನಕ್ಕೊಂದು ಕೊಲೆ ಸುಲಿಗೆ ನಡೀತಾನೇ ಇರ್ತದೆ. ಇವುಗಳನ್ನು ಮಟ್ಟ ಹಾಕಿ ಒಂದು ದಿಟ್ಟ ಸಮಾಜ ನಿರ್ಮಾಣ ಮಾಡುವುದೇ ನನ್ನ ಗುರಿ. ಪಿಸಿ, ಅದೇನು ಅಲ್ಲಿ ಯಾರೋ ನನ್ನ ಹೆಸರಿಗೆ ಜಯಕಾರ ಹಾಕುತ್ತಾ ಈ ಕಡೆನೆ ಬರ್ತಾ ಇದ್ರಲ್ಲ, ಯಾರು ಅವರು? ಅವ್ರ ನಮ್ಮ ಮುಗುಳೊಳಗೆ ತಾಂಡದ ದೊಡ್ಡ ದೊಡ್ಡ ಸಾವುಕಾರಗಳ್ರಿ ಸಾಹೇಬ್ರ ಅವ್ರ. ಅಷ್ಟೇ ಇಲ್ಲ ಸರ್, ದೊಡ್ಡ ದೊಡ್ಡ ಗುಂಡಾಗಳು ಹೌದು ಅವರು. ನಮಸ್ಕಾರ ಮಾಡ್ತೀನಿ ಪಿ ಸಾಹೇಬರಿಗೆ. ನಮಸ್ಕಾರ. ಏನು ವಿಷಯ? ಅದೇನೋ ನಮ್ಮ ಪೊಲೀಸ್ ಠಾಣೆಗೆ ಹೊಸದಾಗಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಾಗಿ ಬಂದಿರಂತೆ. ಹೌದು, ನಾನೇ ಬಂದವನು. ತಮ್ಮ ಪರಿಚಯ? ನಾನು ಈ ಊರ ಪೊಲೀಸ್ ಪಾಟೀಲ್ ಸಿದ್ದನಗೌಡ ಅಂತ. 1300 ಎಕರೆ ಜಮೀನ್ದಾರ, 4 ಫ್ಯಾಕ್ಟರಿ ಒಡೆಯ. ನಾನವನ ರಕ್ಷಣೆದಾರ ಅಷ್ಟೇ ಅಲ್ಲ, ಅವನ ಅನೇಕ ಬಿಸಿನೆಸ್ ಬ್ಯಾಂಕ್ ವ್ಯವಹಾರಗಳನ್ನು ಪರಿಚಯಿಸುವ ಕರಿಯ ಅಂತ. ನಾನಿವರ ಸಂಸ್ಥೆಯ MD, ಅಲ್ಲದೆ ಇವರ ಪರಮ ಸ್ನೇಹಿತ ಕಾಳಿಂಗ ಅಂತ. ನಾನು ಕಣ್ಣಿಟ್ಟ ಕೆಲಸವನ್ನು ತಕ್ಷಣ ಮಾಡಿ ಮುಗಿಸುವನು ಛಲಗಾರ. ಇವರಿಗೆ ತಿಳಿದೇ ಇದ್ದದನ್ನು ತಿಳಿಸಿ ಹೇಳಿ, ಆಗಿಲ್ಲಾರ್ದನ್ನು ಆಯತಿ ಅಂತ ಹೇಳಿ ಮಾಡಿಸಿ ನಿಮ್ಮಂತವರಿಗೆ ಕೈ ಕೈ ಮಿಲಾಯಿಸುವಂತ ನಮ್ಮ ಗೌಡ್ರ ಕೆಲಸ. ಓಕೆ, ನೀವೆಲ್ಲ ತುಂಬಾ ಬುದ್ಧಿವಂತರಂತ ಕಾಣುತ್ತಿರುವೆ. ಹಾಗಂತ ತಮಗೆ ಸನ್ಮಾನ ಮಾಡಿ ಕೈ ಕೈ ಮಿಲಾಯಿಸಿ ಕೈ ಜೋಡಿಸಬೇಕಂತ ಬಂದಿದ್ದೇವೆ. ಅದೇನಿದ್ದರೂ ಸಂಕೋಚವಿಲ್ಲದೆ ನಮ್ಮೊಂದಿಗೆ ಮಾತನಾಡಿಬಿಡ್ರಿ. ಅದರ ಹಿನ್ನೆಲೆಗೆ ವ್ಯವಸ್ಥೆಗೆ ಏನೈತಿ ಅದನ್ನೆಲ್ಲ ನಾನ್ ಮಾಡ್ತೀನಿ. ಈ ಸನ್ಮಾನ, ಹಾರ, ತುರಾಯಿ ಇವುಗಳನ್ನು ಪಡೆದುಕೊಳ್ಳುವ ಅಭ್ಯಾಸ ನನಗಿಲ್ಲ. ಇದರ ಬದಲಾಗಿ ಒಂದು ಪುಸ್ತಕ ಕೊಡಿ ಮಕ್ಕಳಿಗೆ ಓದಲಿಕ್ಕೆ, ಅದನ್ನು ಗ್ರಂಥಾಲಯಕ್ಕೆ ಮುಟ್ಟಿಸ್ತೇನೆ. ಇದು ಪುಸ್ತಕ ಸನ್ಮಾನದ ಜನರಲ್ಲ ಸಾರ್, ಮಸ್ತಕದ ಮೇಲೆ ಕೈ ಆಡಿಸಿ ಅದೇ ಕೈ ಕೂಡಿಸಿ ಒಂದಾಗುವ ಜನ.
ಓಹೋ ಅರ್ಥವಾಯ್ತು. ಸಾಯಂಕಾಲ ಸ್ಟೇಷನ್ಗೆ ಮಂಡಿ ಅಲ್ಲೇ ಮಾತನಾಡ್ತೇನೆ. ಓಕೆ ಸರ್, ಓಕೆ. ನಿಮ್ಮ ಸ್ಟೇಷನ್ ಇಂದನೇ ನನ್ನ ಕ್ಲಬ್ ಹೌಸ್ ಇದೆ, ಅಲ್ಲಿಯೇ ವಿಚಾರಿಸೋಣ. ಅಲ್ಲಿಯೇ ನಿಮ್ಮ ಪರಿಚಯದ ಭೇಟಿಯಾಗಲಿ. ಅಲ್ಲಿ ನಿಮಗೆ ಬೇಕಾದ ಏರ್ಪಾಟನ್ನ ನಾನ್ ಮಾಡಿಸ್ತೀನಿ ಅಂತ. ಅಲ್ಲಿಯೇ ನಿಮ್ಮ ಕೈ ಗಟ್ಟಿಯಾಗಲಿ. ಯಾಕೋ ಶೆಟ್ಟಿ ಬಾಯ್ ಮಾಡ್ಬೇಡಿ ಕರಿ ಚಿಟ್ಟಿ, ಹೋಗೋಣ ನಡ್ರಿ. ಹಾ ಪಿಸಿ ಎಸ್ ಸರ್. ಚರಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂತೆ ಸರ್. ನೀವು ಇವರ ಬಗ್ಗೆ ಬಹಳ ಹುಷಾರಾಗಿರ್ಬೇಕು ಸರ್. ಓಕೆ, ಇವರೆಷ್ಟೇ ವರ ಪಡೆದುಕೊಂಡು ಬಂದಿರಲಿ, ಅದನ್ನೇನು ಮಾಡ್ಬೇಕು ನಾನು ಅದನ್ನೇ ಮಾಡ್ತೀನಿ. ಹಾ ಡ್ಯೂಟಿ ಹುಷಾರ್. ಎಸ್ ಸರ್. ರಸ್ತೆಯಲ್ಲಿ ಹೋಗುತ್ತಿರೋ ಕಳ್ಳ ಮಲೆ ಬಗ್ಗೆ ಎಚ್ಚರವಿರಲಿ, ನಾನು ಬರ್ತೇನೆ. ಹಾ ಕಾಂತ, ನಾವು ಹುಡುಗ್ಯಾರ ಚೂಡಾಸರ ಬಗ್ಗೆ ವಿಚಾರಿಸೋನ್ಲೇಪ್ಪ. ಅವ್ರನ್ನ ಯಾಕೆ ಹಿಡಿಯಾಕ ಹೋಗಿಲ್ಲ? ಮೊದಲು ನಮ್ಮಿಂದ ನಾವು ಬಿಡ್ಬೋದು ನಡಿ. ಅದ ನಮ್ಮ ಪ್ರಧಾನಿ ಸಾಹೇಬ ನೌಕರಿ ಸಿಕ್ಕೈತೆ, ಅವ್ನ ಪುಣ್ಯ ಇಂತ್ರ ನಡಿ ಹೋಗೋಣ. ಏನ್ರಿ ಪೊಲೀಸ್ ಸಾಹೇಬ್ರ? ಎಸ್ ಸರ್. ಅಯ್ಯ ನೀನ ನಮ್ಮ ಕಪಾಟ. ಏ ಕಾಂತು, ಇವೇನ ನಗಕತ್ತಾನ ನಡಗಾಕತ್ತಾನ? ಹೌದಲ್ಲೇ ಮಾಂತ್ಯ, ಯಾಕೆ ಹಿಂಗ್ಯಾಕ್ ನಡ್ದಾಗ್ತೀವೋ? ಏನ್ ಮಾಡ್ಲು ಮರೆ, ಮೊನ್ನೆ ನನ್ನ ಕನಸ್ನ್ಯಾಗ ಹೆಣ್ಣು ದೇವ ಬಂದಿತ್ತ. ಏನ ಹಗಲೇನ ನಿನ್ನ ಕನಸ್ನಾಗ ಹೆಣ್ಣು ದೇವ್ ಬಂದ್ ನಿಂತಿತ್ತ? ಹೌದು ಯವ್ವ, ಮೊನ್ನೆ ನಿಷೇಧಾಗ ಕುಡ್ಕೊಂಡ ಸುಡಗಾಡ ಹೋಗಿ ಮಕ್ಕೊಂಡಿದ್ದೆ. ಆಗ ಒಬ್ಬ ಹೆಣ್ಣು ಮುದುಕಿನ ಸುಡಾಕ್ ತಂದಿದ್ರ. ಅಲ್ಲಿ ನಾ ಮಕ್ಕೊಂಡ ಆ ಹೆಣ ತಂದ ಆ ಹೆಣ ನನ್ ನೋಡಿ ಅಲ್ಲೇ ಬಿಟ್ಟು ಹೋಗಿದ್ರ ಅವ್ರ. ನನ್ನ ಚಿನ್ನೂನ ಅಂತ ಕೇಳಿಸಿ ಹೇಳಿ ತೆಕ್ಕ ಬಡ್ಕೊಂಡ್ ಮಕ್ಕೊಂಡಿನ ಅಕ್ಕಿಗ. ಆಮ್ಯಾಲ ಎಚ್ಚರ ನೋಡಿದ್ರ ಆ ಹೆಣ್ಣು ಮುದುಕಿನ ತೆಕ್ಕ ಬಡ್ಕೊಂಡ್ ಮಕ್ಕೊಂಡಿನಿ. ಯಪ್ಪ ಅಲ್ಲೋ, ಹಳೇದ್ ಯಾವ್ದ ಹೊಸದ್ ಯಾವ್ದು ಒಂದು ತಿಳಿದಿಲ್ಲ ನಿನಗ? ಕೈಯಾಡ್ಸ್ ನೋಡಿದಳು ಮರಾಯ, ಎರಡು ಸೇಮ್ ಹಾಕೊಂಡು. ಏ ಬಂಡ್ರೆ, ಏನದು ನಿಮ್ ಬಾಯಿ? ಅದು ನಿನಗ ಮುಕ್ತ ಕೊಡಕಂತ ಮಾಯಿ. ನೀನು ನಮಗೆ ತಿನ್ನಿಸಿದ ಮಂಗೆ ಮಾಯಿ. ನೀನು ನಮಗೆ ಗುಂಪು ಹಿಡಿಸಿದ ಮಾಯಿ. ಕೊನೆಗೆ ತಿನ್ನುತ್ತೀನಿ ಪಪ್ಪಿನ ಕಾಯಿ ಹಣ್ಣು. ಅಯ್ಯಯ್ಯೋ, ನಿಮ್ಮ ಹತ್ರ ಏನೈತೆ ಒಣಗಂಧ? ಅದ ನಿನ್ನ ಕೈಯಾಗ ಐತಿ ಬಡಗಿ ಚಂದ. ಇದ ಬಡಿಗೆ ಹಿಡಿದ ಚಿಗಿತ್ತಿ ಬಾ ನಮ್ ಜೊತೆ ಕುಣಿ ಬಾ. ಸಜ್ಜಕ ಉಪ್ಪಿಟ್ಟು. ಆ? ಬಾದಾಮಿ ಬಣ್ಣದ ಗಜಗೌರಿ ಹಚ್ಚಿದೆ ಹುಡುಗಿ ಕಸ್ತೂರಿ, ಹುಡುಗಿ ನಿನ್ನ ತಂಬೂರಿ.
ಅದ್ಗಮ್ಮ ಅತ್ತಿಗೆ ಏನಮ್ಮ ನೀನು ಅಲ್ಲಿ ನಿನ್ನ ಶ್ರೀಮಂತ ಕಾರಣಕ್ಕೆ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ, ಎಲ್ಲಾ ಜನನು ಸೇರಿದ್ದಾರೆ. ನೀನಿನ್ನೂ ಶೃಂಗಾರ ಮಾಡದೆ ದೌಡ್ ರೆಡಿ ಆಗ್ಬಿ, ಹೋಗೋಣ ಅಲ್ಲಿ. ಅಣ್ಣ ಅತ್ತಿಗೆ ನೀನು ಹಾಕಿಕೊಂಡಿದ್ದಾಳು ಅಣ್ಣ. ಯಾಕಮ್ಮ ಏನಾವ್ದು ಬೇಕೆ ಮಾಡಿಕೊಂಡೆ ನೀನು? ಕೆಲಸ ಮಾಡ್ಕೊಂಡು ಬಿಟ್ಟೆ ಅವ್ವ ನೀನು. ನೇಣು ಹಾಕಿಕೊಳ್ಳುವಂತ ಪ್ರಸಂಗವಿದ್ದರೂ ಏನು ಬಂದಿದ್ದು ತಾಯಿ ನಿನಗೆ? ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ನಿನ್ನ ಸೀಮಿತ ಕಾರಣಕ್ಕೆ ಓಡೋಡಿ ಬಂದಿದ್ದೇನೆ ಅತ್ತಿಗೆ. ಮಾತಾಡು ಅತ್ತಿಗೆ, ಮಾತಾಡು. ಅತ್ತಿಗೆ. ನೀನು ನೇಣು ಹಾಕಿಕೊಳ್ಳುವಂತ ಪ್ರಸಂಗವೇನಾದ್ರೂ ಬಂದಿದ್ದು ತಾಯಿ? ನೀನು ಏತ್ತವನನ್ನು ಮರೆಸಿದ ನಿನ್ನ ಕೈ ತುತ್ತ ಹೇಗೆ ಮರೆಯಲಿ ಎತ್ತಿಗೆ, ಹೇಗೆ ಮರೆಯಲಿ? ನೀನು ಬೇಡಿದರೆ ಹುಲಿಯ ಹಾಲನೆ ತರುವಂತ ನಿನ್ನ ಮೈದುನಲ್ಲಿ ಬರಿದ್ದರು ಇಂದು ನಿನ್ನ ಜೀವನದಿಂದ ಉಳಿಸಿಕೊಳ್ಳಲಾಗಲಿಲ್ಲ ತಾಯಿ, ಉಳಿಸಿಕೊಳ್ಳಲಾಗಲಿಲ್ಲ. ಅಧಿಕಾರ ವಹಿಸಿಕೊಂಡ ಕ್ಷಣದಲ್ಲಿ ನೂರಾರು ರೌಡಿಗಳ ಹಿಡಿದು ಶಬ್ಬಾಯಿಸಿಗಿರಿ ಪಡೆದ ಈ ನಿನ್ನ ಮೈದುನನಿಗೆ ನಿನ್ನ ನೋವು ಹೇಳಿದ್ರೆ ಕ್ಷಣಾರ್ಧದಲ್ಲಿ ಅದಕ್ಕೆ ಪರಿಹಾರ ಕೊಡುತ್ತಿದೆ ತಾಯಿ, ಪರಿಹಾರ ಕೊಡುತ್ತಿದೆ. ಈಗ ನಾನು ಯಾರಿಗೆ ಅತ್ತಿಗೆ ಅಂತ ಹೇಳಿಲ್ವ? ಯಾರಿಗೆ ಹೇಳಿ? ಅತ್ತಿಗೆ. ನೋಡ್ರಮ್ಮ ಪ್ರದೀಪ, ಯಾಕ್ರೋ ಯಾಕ ನಿಮ್ಮ ಅತ್ತಿಗೆ ಮೈ ಮೇಲೆ ಬಿದ್ದಳಾಕತ್ತೀರಿ? ಅವಳ ಹೊಟ್ಟೆಗಿಂದೇನ ಈ ಮನೆಯ ಕುಲಪುತ್ರ ಅಂದ್ರ ವಂಶೋಧಾರ ಹೊರಗೆ ಬರಾಕತ್ತಾನೇನಪ್ಪ ತಂದೋಡ್ರ. ಹೇಳ್ರು ಬಂದ್ ಸತ್ತಾನೆ ಹೇಳ್ರು. ಮತ್ತೆ ನಿಮ್ಮ ಅತ್ತಿಗೆ ಮೇಲೆ ಬಿದ್ದು ಹಳಾಕತ್ತೀರಿ? ಕೊಂದಲ ಪಾನಿ ನನ್ನ ಮತ್ತಿಗಿನ ನೀನು ಬಂದು ನೇಣು ಹಾಕಿ ಹೋದ್ರೆ ಅಕ್ಕಿ ಸಾಯಿದೇನ್ ಮಾಡ್ತಾಳಪ್ಪ, ಸಾಯಿದೆ. ತಮ್ಮ ತಮ್ಮ ಈ ಮಾತು ನನಗಾಗಿ, ನಿನಗಾಗಿ ನೀ ಮಾಡಿದ ಹೇಸಿ ಕರ್ತಗಾಗಿ ಈ ಕೆಲಸ ಮಾಡೋಕೆ ನಿನ್ನ ಜನ್ಮನಾದ ಹೆಂಗ್ ಒಪ್ಪಿತೋ ನೀಚ. ಈಗ ನಿನಗೆ ಅಣ್ಣ ಅಂತ ಹೆಂಗ ಕರೀಲಿ? ಈಗ ನಿನಗೆ ನನ್ನ ನೋಡಿ ನಾಚಿಕೆ ಬರಾಕತ್ತೈತಿ. ನಾಚಿಕೆ ಬರ್ತೆ ಏನ್ ಮಾಡ್ತೈತಪ್ಪ ತಮ್ಮ? ನಿರಪರಾಧಿ ಅಣ್ಣನಿಗೆ ಕೊಲೆಗಾರ ಅಂತ ಹೇಳಿದಿ. ಈ ಗರ್ತಿ ಗಂಗವನ ಕೊಲೆ ಮಾಡಿದಂತ ಏಕೆ ಮಾತಿನಿಂದ ಹೇಳುತ್ತಿರಲಿಲ್ಲ? ಅದಕ್ಕೆ ನನ್ನ ನಗುವಿನ ಕೂಡ ನನ್ನ ನೀನು ಅವತ್ತೇ ಅತ್ತಿಗೆ ಬುದ್ಧಿ ತಂದ ದಿವಸ ನೀನು ಏನೇನೋ ವಿಪರೀತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೆ. ನನಗೆ ಅವತ್ತೇ ನಿನ್ನ ಮೇಲೆ ಸಂಶಯ ಇತ್ತು. ಈಗ ಆ ಕೆಲಸ ಮಾಡಿಕೊಂಡು ಪ್ರಾಣ ಬಿಟ್ಟಲ್ಲೋ ನೀಚ. ಸಾಯಿಸಪ್ಪ. ಈಗ ನಿನ್ನನ್ನು ನಿಜ ಬೊಗಳ್ತಾ ಇದ್ರೆ ನಿನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸಿ ಬಿಡ್ತೀನಿ.
ಬರ್ರೋ ಬರ್ರೋ, ಈ ನಿಮ್ಮ ಗರ್ತಿ ಗಂಗವನ್ನ ನಾನೇ ಕೊಂದು ಹಾಕಿನಿ. ಈ ಗರ್ತಿ ಗಂಗವನ್ನು ನಾನೇ ಕೊಂದು ಹಾಕಿ ನನ್ನ ಹೊಡಿರೋ, ನನ್ನ ಸಾಯಿದ್ರು. ಏನೋ ಆದಮ್ಮ, ನಾನು ಕೊಂದಿನಿ ನನ್ನ ಹೊಳೆರಿ ಅಂತ ಪೊಲೀಸರಿಗೆ ನಾಟಕ ಮಾಡಿದ. ಹೇಳು, ನನ್ನ ಅತ್ತಿಗೆ ಯಾಕೆ ಕೊಂದು ಹಾಕಿರುವೆ? ಹೊಡಿಯಪ್ಪ ಹೊಡಿ, ನಿನಗೆ ಮನಸ್ಸಿಗೆ ತೃಪ್ತಿ ಆಗಿದೆ. ಯಾಕಂದ್ರೆ ನೀನು ಖಾಕಿ ಅರ್ಬಿ ಹಾಕಿದ ಪೊಲೀಸ್ ಅಧಿಕಾರಿ, ಅವರಿಗೆ ಕರುಣೆ ಅನ್ನುವುದು ಮೊದಲು ಇರುವುದಿಲ್ಲ. ನೀವು ಪ್ರಮಾಣ ವಚನ ಸ್ವೀಕರಿಸುವಾಗ ಸರ್ಕಾರಕ್ಕೆ ಹೆಂಗು ಮಾತು ಕೊಟ್ಟಿರ್ತೀರಿ, ಹೆಂಗ ಹೊಡಿಯೋ, ನಿನಗೆ ಸಾಕಾಗು. ಮಾಡುವ ಹೇಸಿ ಕೆಲಸ ಮಾಡಿ ಈಗ ನಮಗೆ ಬುದ್ಧಿವಾದ ಹೇಳ್ತೀಯಾ? ಅಥವಾ ನಿನ್ನನ್ನು ಇವತ್ತು ಸಾಯಿಸಿದ ಬಿಡಲಾರೆ. ಇವತ್ತು ಜೊತೆ ನಿನ್ನನ್ನು ಹೆಣ ಮಾಡ್ತೀನಿ. ಇವತ್ತು ಹೊಡಿಬೇಡುತ್ತಮ್ಮ, ಹೊಡಿಬೇಡ. ಈಕಿ ಭದ್ರಿ ಅನ್ನೋದು ಸುದ್ದಿ ಕೇಳಿದಾಗಿನಿಂದ ತಮ್ಮ ನನ್ನ ಕಸುಲು ಹೋಗೈತಪ್ಪ. ಹೊಡಿಬೇಡ್ರು, ಹೊಡಿಬೇಡ್ರು, ನಿಮ್ಮ ಕಾಲಿಗೆ ಬೀಳ್ತೀನಿ. ಹೊಡೆಯುವುದಾಕೋ ಅಷ್ಟೇ ಯಾಕೋ? ನಿನ್ನದು ಇವತ್ತು ಹೇಳನೇ ಮಾಡ್ತೀನಿ. ಇವತ್ತು ಸತಿ ಸಾವಿತ್ರಿ ಅಂತ ನನ್ನ ನೆತ್ತಿಗೆ, ಮಹಾಸತಿ ಅನುಷ್ಠಾನ ಅಂತ ನನ್ನ ನೆತ್ತಿಗೆ. ಈಗ ನಾ ಎಲ್ಲಿ ಹುಡುಕ್ಬೇಕು? ಹೋಗಿ ಬಿಡಲಾರೆ ಇವತ್ತು. ಕ್ಷಮಿಸಿ ಬಿಡುಪ್ಪ, ಕ್ಷಮಿಸಿ ಬಿಡು. ಮಹಾಸತಿ ಅನುಷ್ಠಾನ ಅಂತ, ಮಹಾಸತಿ ಮಂಡೋದರಿ ಅಂತ ಈ ನಿಮ್ಮ ಗರ್ತಿ ಗಂಗವ ಅತ್ತಿಗೆ ನಕ್ಕೊಂದು ಬಹಳ ತಪ್ಪಾಗೈತ್ರು. ನನ್ನ ಕೈ ಬಿಟ್ಬಿಡ್ರು. ಮಹಾಪತಿರತಿ ಶಿರೋಮಣಿ ಗರ್ತಿ ಗಂಗವನಿಗೆ ಬೇಕಾದ ಹೆಂಡತಿ, ಗಂಡನಿಂದ ಬಸುರಾಗಿ ಹೆಸರಾದ ಈ ನನ್ನ ಹೆಂಡತಿ ಅಂದ್ರ ಈ ನಿಮ್ಮತ್ತಿಗೆ ಕೊಂದ ಬಹಳ ತಪ್ಪಾಗೈತ್ರು. ನಿಮ್ಮಿಬ್ರಿಗೂ ಕಾಲಿಗೆ ಕೈಗಳಿಂದ ನನ್ನ ಪವಿತ್ರ ಪಾದ ಮುಟ್ಟಿ ಅಪವಿತ್ರ ಮಾಡಿದೆ. ಆ ದೂರು ಸರಿಯ ಬಲರಾಮ, ಪ್ರದೀಪ, ಯಾಕ್ರೋ ಏನಾಗಿದೆ? ಯಾಕಳಾದಿರಿ? ಏನಾಗಿದೆ ನಿಮಗೆ? ಅಲ್ಲ, ನೀವೆಲ್ಲ ಯಾಕೆ ಅಳ್ತಾ ಇದ್ದೀರಾ? ಅಕ್ಕ ನೋಡಿದ್ರೆ ಕೆಳಗಡೆ ಮಲ್ಕೊಂಡಿದ್ದಾಳೆ, ಯಾಕೆ? ಗರ್ಭವತಿ ಆದ ಈ ನಿನ್ನ ತಂಗಿನ ಕೊಂದಾಕಿದ್ದಾನೆ ಈ ನಿನ್ನ ನಿಶ ಮಾವ. ನನ್ನ ತಂಗಿಯನ್ನು ಕೊಂದು ಬಿಟ್ಟನಲ್ಲೋ. ಮಾಡಿಸ್ಕೊಳ್ಬೇಕಾದ ನೀನು ಸತ್ತೋದೆ ಅಕ್ಕ, ಸತ್ತೋದೆ. ಮಾವ, ಕೂತು ನನ್ನ ತಂಗಿಯನಾಗಿ ಕೊಲ್ಲುವಂತ ಹೇಸಿ ಕೆಲಸ ಯಾಕೆ ಮಾಡಿದೋ ಮಾವ? ಯಾಕೆ ಮಾಡಿದೆ? ಇವತ್ತೊಂದು
ಕೊಟ್ಟು ನೀವು ಏನಾಗಿದ್ರು ಮಾವ? ಮೂರ್ಖನಾಗಿಂದ ಉಳಿಸಲಿಲ್ಲವಲ್ಲೋ ಮಾವ, ಉಳಿಸಲಿಲ್ಲ. ಈಗ ಹೇಸಿ ಕೆಲಸ ಯಾಕೆ ಮಾಡಿದೋ ಮಾವ? ಯಾಕೆ ಮಾಡಿದ್ರಿ? ನನ್ನ ಅಕ್ಕ ಬಸುರಿಯಾಗಿದ್ದು ನಿನಗೆ ಇಷ್ಟ ಇಲ್ಲವೇ? ಹಾಗಿದ್ದರೆ ಅದನ್ನು ಗರ್ಭಪಾತ ಮಾಡಿಸಬೇಕಾಗಿತ್ತು. ಅದನ್ನು ಅರೆ ಹುಚ್ಚನಾಗಿ ನನ್ನ ತವರನ್ನು ಸಿರುಕು ಒಂದೆಲ್ಲೋ ಮಾವ, ತವರನ್ನು ಸಿರುಕು ಒಂದೆಲ್ಲೋ. ಬಾಯಿ ತುಂಬ ನನ್ನ ಹೆಂಡತಿ ಪಾರ್ವತಿ ಇದ್ದಾಗೆ, ಸೀತಾ ಮಾತೆ ಇದ್ದಾಗೆ ನನ್ನ ಹೆಂಡತಿ ಅಂತ ಬಾಯಿ ತುಂಬ ಹೇಳ್ತಾ ಇದ್ದೆ. ಯಾಕೆ ಮಾವ, ಯಾಕೆ ಈ ರೀತಿ ಕೆಟ್ಟ ಕೆಲಸವನ್ನು ಮಾಡಿದೆ ನೀನು? ಶಾಂತಗೌಡರ ಮನೆಯನ್ನೇ ಸರ್ವನಾಶ ಮಾಡಿದೆ, ಮಾನ ಮರ್ಯಾದೆಲ್ಲ ಹಾಳು ಮಾಡಿದೆ ಮಾವ. ಯಾಕೆ ಮಾವ, ಯಾಕೆ ಯಾಕಿಷ್ಟೆಲ್ಲ ಅನಾಹುತ ಮಾಡಿದೆ? ಯಾಕೆ ಮಾವ, ಯಾಕೆ? ಯಾರಿಗೆ ಈ ಶಿಕ್ಷೆ? ಮಾತಾಡ್ರವ್ವ, ಮಾತಾಡ್ರಿ. ಗುಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗುದು ಸಹಜ ಐತಿ. ಈ ಗರ್ತಿ ಗಂಗವನ್ನು ಕೊಲೆ ಮಾಡಿ ನಾನು ಬಹಳ ತಪ್ಪು ಮಾಡಿಬಿಟ್ಟೆ ಸವಿತಾ, ಬಹಳ ತಪ್ಪು ಮಾಡಿಬಿಟ್ಟೆ. ಆ ಸಾಹುಕಾರನ ಸಂಪತ್ತಿಗೆ ಇಟ್ಟು ತಂದಿದ್ದು ನನಗೆಂದು ಆಪತ್ತು. ಆ ನನ್ನ ದನಿ ಶಾಂತಗೌಡನಿಗೆ ನಾನು ಮೋಸ ಮಾಡಿಬಿಟ್ಟೆ, ಶಾಂತ ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ರಾಮನ ಜನ್ಮಕ್ಕೆ, ಧಿಕ್ಕಾರವಿರಲಿ ರಾಮನ ಜನ್ಮಕ್ಕೆ. ಹಲೋ ಪಿಸಿ, ನಮ್ಮ ಮನೆಯಿಂದ ನಮ್ಮ ಅಣ್ಣ ಓಡಿ ಪ್ರಾರಿ ಹಾಕಿದ್ದಾರೆ. ಹೇಗೆ ಹಿಡಿದು ಸ್ಟೇಷನ್ಗೆ ಹಾಕಿ. ಅಳಿಯಂದಿರೆ, ಹೋದ ಜೀವ ಮರಳಿ ಬರುವುದಿಲ್ಲ ಅಂತ ಇದೇ ನನ್ನ ಸೀಮಂತ ಸಿರನೆ ಇವಳಿಗೆ ಕೊನೆಯ ಸಿರಿಯಾಗಿತ್ತು. ಬೇಗ ನಡ್ರಿ ಇವರ ಅಂತಿಮ ಸಂಸ್ಕಾರಕ್ಕೆ. ಸವಿತಾ, ಅದೇನು ಚೀಟಿ? ಇದು ಏನೇ ಇರ್ಲಿ, ಮೊದಲು ಅಕ್ಕನ ಅಂತ್ಯ ಸಂಸ್ಕಾರ ಮಾಡು. ಆನಂತರ ಈ ಚೀಟಿಯಲ್ಲಿ ಏನಿದು ಅದನ್ನ ನೋಡೋಣ ರೀ. ಅದೆಲ್ಲ ಇರ್ಲಿ ಸವಿತಾ, ಅದ್ರಲ್ಲಿ ಏನಿದೆ ಮೊದಲು ಬೇಗ ಓದಿ ಹೇಳು. ನೋಡಿ, ಮೊದಲು ಅಂತ್ಯ ಸಂಸ್ಕಾರ ಮುಗಿಲಿ, ಆ ನಂತರ ಚೀಟಿಯಲ್ಲಿ ಏನಿದು ಎಲ್ಲ ಹೇಳ್ತೀನಿ. ಅದರಲ್ಲಿ ಏನಿದೆ ತಾ ಸವಿತಕ್ಕ, ನನಗೆ ತಡೆಯಲಾರ್ದ ದುಃಖ ಆಗಿದೆ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕಂಡು ಮಾನವ, ಓ ವಿಧಿಯಾಟ ಕಂಡು ಮಾನವ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕಂಡು ಮಾನವ, ಓ ವಿಧಿಯಾಟ ಕಂಡು
ಅನ್ನಂಗೆ ಇಟ್ಟಾರ ಯಾರೋ ಬಿಸ್ನೆಸ್ ಮ್ಯಾನ್ ಬರಕತ್ತಾರ ಬರ್ಲಿ ಶಶಿಧರ ಓಂ ಶಂಕರ ಜಟಾತರ ನಮಸ್ಕಾರ ರೀ ಅಮ್ಮಾರ. ಜೈ ಅಗಡಂಬ ಅಮ್ಮ ಅನ್ಬೇಡ ಕಾವಿ ಪವರ್ ಕಮ್ಮಿ ಆಗತ್ತ ಮತ್ತೇನ ಲವರ್ ಅನ್ನಕ್ ಬರುತ್ತೇನ್ರಿ? ಯಾಕಂದ್ರೆ ಇದು ಕಾದೇವಂಗಿ ಕೈ ಮುಟ್ಟಿದ್ರೆ ಸುಟ್ಟು ಹೋಗೈತ್ರಿ ನಮ್ ಕೈಗಳ. ಏನ್ರಿ ಕಾವಿ ಬಗ್ಗೆ ಬಾಳ ತಿಳ್ಕೊಂಡ್ರಲ್ಲಿ ಪೊಲೀಸರ? ಹಾ ನಾವ್ ಪೊಲೀಸರು ಅಂತ ನಿಮ್ಗೆ ಹೆಂಗ್ ಗೊತ್ತಾತ್ರಿ? ಭಕ್ತ ನಮ್ಗೊಂದು ಜ್ಞಾನದ ಕಣ್ಣು ಇರುತ್ತದೆ. ಅದು ಕಣ್ಣು ಹಿಂದಿರುತ್ತೋ ಏನು ಮುಂದಿರುತ್ತೋ? ಭಕ್ತ ನೀ ಈಗ ಉಲ್ಟಾ ಪಲ್ಟಾ ಮಾತಾಡಿದ್ರೆ ನಿಮ್ಗೆ ಶಾಪ ಕೊಟ್ಟು ಬಿಡ್ತೇನೆ. ಅವರ ಶಾಪ ಕೊಡ್ಬೇಡ್ರಿ. ನಾ ಇವತ್ತ ಹೆಂಡತಿ ಹುಡ್ಕೊಳಕ್ ಹೊಂಟೀನ್ರಿ. ಹಾ ನಿಮ್ಗಿನ್ನೂ ಮದ್ವೆ ಆಗಿಲ್ವಾ? ಇಲ್ರಿ ನಾ ಆಗಿಲ್ಲ. ಆ ಬೇವರ್ಸಿ ಚಿನ್ನು ಅಂತ ಒಂದ್ ಹುಡುಗಿ ಇದ್ದಳೆ. ಆಕಿ ಇತ್ಲಾಕ್ ಸರಿ ಅತ್ಲಾಕ್ ಸರಿ ಇತ್ಲಾಕ್ ಸರಿ ಅತ್ಲಾಕ್ ಸರಿ ಅಂತ ಕೈ ಕೊಟ್ಟ ಹೋಗ್ಬಿಟ್ಟು ಅದಕ್ಕೆ ಹೆಣ್ಣು ಹುಡುಕಾಡಕ್ ಬಂದೀವಿ ನಾವಿಲ್ಲಿ. ಹಾಗಾದ್ರೆ ನಿಮ್ಮ ಕತೆ ಏನಾಯ್ತು? ನಂದೇನ್ ಕತೆ ಕೇಳ್ತೀವ್ರ ಯಾವ ಅವತ್ತು ಬಾ ಇವತ್ತು ಬಾ ಅಂತ ಹೇಳಿ ಕಾಲಿ ಗೆಜ್ಜಿ ಕಟ್ಕೊಂಬ ಅಂತ ಹೇಳಿ ನಂದು ಬಾಳೆ 108 ಸತ್ಯನಾಶ ಮಾಡ್ಯಾಳ. ಓಂ ಶಂಕರ ಶಶಿಧರ ಜಟಾತರ ರುದ್ರ ಭಯಂಕರ ಇವ್ರಿಗಾಗಲಿ ಓಂಕಾರ. ಹಾ ಪೊಲೀಸ್ರ ಹೇಳ್ರಿ, ನೀವು ಯಾವ ಮಠದ ಸ್ವಾಮಿಗಳ್ರಿ? ನಾವು ಮಾತೃಶ್ರೀ ಮರಿಯಮ್ಮ ಮಠದವ್ರು. ನಮ್ಗೆ 106 ಶಿಕ್ಷಣ ಸಂಸ್ಥೆಗಳಿವೆ, ಸಂಸ್ಥಾನ ಮಠಗಳು ಇಲ್ಲಿ. ಆದ್ರೆ ಅಲ್ಲಿ ಬರೀ ಹೆಣ್ಣು ಮಕ್ಕಳು ಶಾಲೆಗಳು ಅಷ್ಟೇ ಇರುತ್ತವೆ. ಅಂದ್ರ ಅಲ್ಲಿ ಗಂಡ ಮಕ್ಕಳು ಒಬ್ರು ಇಲ್ಲ ಇಲ್ಲೇನ್ರಿ? ಅಲ್ಲಿ ಒಬ್ಬ ಗಂಟೆ ಬಡಕ ಒಬ್ಬ ಗಂಡ ಮಗಿರ್ತಾನ್ರಿ. ಅಯ್ಯಯ್ಯೋ ಪರಮಾತ್ಮ ಎಂತ ಕಾಲ್ ಬಂತಪ್ಪ ಅಂತೀನಿ. ಅವನು ಎಲ್ಲರಿಗೂ ಒಬ್ಬನೇ ಗಂಟೆ ಹೊಡಿತಾನ. ರಾಮ ರಾಮ ಇರ್ಲಿ ನಮ್ಮತ್ತ ಲಗ್ನ ಬಹುಶಃ ಹೇಳಿಲ್ಲ. ಜೈ ಗಡಂಬೊಮ್ಮಿ ಇಲ್ಲೇ ಇರುತ್ತಾಳೆ ನಿಮ್ಮ ಲಗ್ನದ ಹೆಣ್ಣು. ಆ ಚಿನ್ನು ಹಾ ನಾನ ಚಿನ್ನನ ಎಲ್ ತುಕ್ಲಿ ಹೇಳ್ರಿ. ಏನದ ಬೆನ್ನಿ ಎಮ್ಮಿ ಬೆನ್ನಿ ಹಿಂಗ ನನ್ನ ಬ್ಯಾರನೆ ತಿಳ್ಕೊಂಡಿದ್ದೆ. ಬಾರೇ ನನ್ನ ಜವಾರಿ ಕೈ ಕುಬೇರಿ. ಹಿಂಗಾದ್ರೆ ನಾನು ಇಬ್ಬಿಬ್ರನ್ನ ಹೆಂಗ ಮದ್ವಿ ಮಾಡ್ಕೊಳ್ಳಿ? ನಾನು ಒಂದ್ ಐತಲ್ಲ ಒಗಟ್ಟು ಹೇಳ್ತೀನಿ, ಅದನ್ನ ಬಿಡಿಸ್ರಿ, ನಾ ಹೆಂಡತಿ ಆಗ್ತೀನಿ ನಿಮಗ. ಹೇಳ್ತೀವಿ. ಹೇಳ ಹಂಗಾರ ನಿಮ್ಮ ಮದ್ವೆ ಆದ್ಮೇಲೆ ನಿಮ್ ಹೆಂಡತಿ ನಿಮ್ಗೆ ಏನ್ ಹಾಕಳ? ಅಲ್ಲ ನೀನ್ ಹಂಗಂದ್ರ ನನ್ನ ಹೆಂಡತಿ ನಂಗೆ ಪ್ರೇಸಿ ಆಗುತ್ತಾಳ? ಅಲ್ಲ ಸೋತ್ರ ಹಾ ಸೋತೀವಿ. ನಿಮ್ ಹೆಂಡತಿ ನಿಮ್ಗ ಬಸ್ಸರ್ ಹಾಕಳ. ಗೊತ್ತಿತ್ತು ನನಗಿಲ್ಲ. ಮತ್ ಇನ್ನೊಂದ್ ಹೇಳ, ಹೊಟ್ಟಿ ಮೇಲೆ ಹೊಟ್ಟೆ ತೂತು ಒಂದ್ ಗೂಟ ಬೀಸೋಕಲ್ಲ ಕರೆಕ್ಟಾ? ಅಲ್ಲದು ಅಲ್ಲ ಅದೇ ಹೌದಾ? ನಿಂಗೆ ಗೊತ್ತಾ? ಹೌದಾ? ಇದು ಕರೆಕ್ಟ್ ಐತ್ ನೋಡಿ ಉತ್ತರ. ಮತ್ತೆ ಕಡ ಮಾಡ್ತೀವಿ. ಹೊಡಿ 9 ಹೊಡಿ ಹೊಡಿ. ಹುಡುಗಿ ಹುಳಗಡಿಗಿ ನಿನ್ನ ನಡುವಳಿಗೆ ದಿನವಂತ ಊರ ತಿರುಗಾಕಿ ಹುಡುಗರು ಬರತರ ಬಳ ಜಾಕಿ. ಹುಡುಗಿ ಹುಳಗಡಿಗೆ ಸರಿಯಿಲ್ಲ ನಿನ್ನ ನಡುವಳಿಗೆ. ಅದಿಬಲ ಹುಡುಗಿ
ಚೆಲುವಿನ ಚಿತ್ತ ಒನ್ಸ್ ಮೋರ್. ಹಲೋ ಹಲೋ, ಯಾರಾದ್ರೂ ನೀವು ಐಡಿ ಸಂತೋಷ, ಪರಮ ಸಂತೋಷ. ಇಂದು ನನ್ನ ವೈರಿಯ ಹೆಣ ನೋಡಲು ಪರಮ ಸಂತೋಷ. ಹಾರಾಡಬೇಡ ಸಾಹುಕಾರ, ಹಾರಾಡಬೇಡ. ನಾನೇ ದೊಡ್ಡವನೆಂದು ಈ ಊರಲ್ಲಿ ಮೆರೆಯಬೇಡ. ನನ್ನ ಅಣ್ಣನ ಬಾಳನ್ನೇ ಸರ್ವನಾಶ ಮಾಡಿದ ನೀನು ನಿನ್ನನ್ನು ಇವತ್ತು ಜೀವದಿಂದ ಬಿಡ್ತೀನಿ ಅನ್ಕೊಂಡಿದ್ಯಾ? ಬಾರಲೇ, ನಿನಗೆ ಯಮನಿಗಾಗಿ ಬಂದಿದ್ದೇನೆ. ಜೈ ಪರಶುಧರ. ಇವತ್ತು ಉಳಿಸಲಾರದು. कसला बाबू खूप आहे टाकले ईद दिन सुलावा ईद दिन सुलावा देव घर विजय सर काढून जाणू प्रकाश चुका तू येते काय संत सेवालाल महाराज की सेवालाल महाराज की सेवालाल महाराज की बाबासाहेब महाराज की विलासाहेब महाराज की सकल संत महाराज की दुर्गा देवी की ನಮ್ಮ ಊರಿನ ಹಿರಿಯ ಕಲಾವಿದರು ವಿಜಯ ಟೋಪಲ್ ನರತೋಟಿಯವರಿಗೆ ಸನ್ಮಾನ ಕಾರ್ಯಕ್ರಮ
ವಿರೋಧ ಪಕ್ಷ ನಾಯಕರಾದಂತ ವಿಜಯಲಮಾಣಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಗೆಳೆಯ, ಅತ್ಯಂತ ಆತ್ಮೀಯ ಗೆಳೆಯ ಅಂದ್ರೆ ಚಡ್ಡಿ ಒಂದೇ ಚಡ್ಡಿದಾಗ ಹಾಕಿದ್ವಿ. ಆದ್ರೆ ಒಂದೇ ಚಡ್ಡಿದಾಗ ದೋಸ್ತಿ ಅಂದ್ರೆ ಹೆಂಗ ಫುಲ್ ದೋಸ್ತಿ ಬಿಟ್ರಿ. ಈಗ ನಾವು ನೌಕರಿ ಹೋಗಿವಿ, ಆವಾಗ ಬಿಟ್ಬಿಟ್ಟಿರಿ. ಏನ್ ಬಿಟ್ಟಿ ಒಂದ್ ನಿಮಿಷ ಕೇಳೋ. ಅಂದ್ರೆ ನಮ್ಮ ದೋಸ್ತಿ ಅಂದ್ರೆ ಒಂದೇ ಆತ್ಮೀಯ ಅಂದ್ರೆ ಹೃದಯವಂತ ಒಂಥರ ವಿಷ್ಣುವರ್ಧನ. ಕಲೆ ಬಗ್ಗೆ ಹೇಳೋ. ಕಲೆ ಅಂದ್ರೆ ಅವನ್ಗೆ ಯಾವ್ದು ನಾಚಿಕೆ ಸೋವಾನ ಇಲ್ಲ. ಒಳ್ಳೆ ಕಲೆಗಾರ.